ಹಲೋ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ಇವತ್ತು ನಾವು ದಪ್ಪ ಮೆಣಸಿನಕಾಯಿ ನೋಡ್ತಾ ಇರ್ಬೋದು. ಇದರಿಂದ ಬಜ್ಜಿ ಎಲ್ಲ ತಯಾರಿಸ್ತಾರೆ. ನಿಮಗೆ ಗೊತ್ತಿರ್ಬೋದು, ಇದು ಖಾರ ಇರೋದಿಲ್ಲ. ಇದರಿಂದ ಒಂದು ಒಗ್ಗರಣೆ ಮಾಡ್ತಾ ಇದ್ದೀನಿ. ಇದು ಅನ್ನದ ಜೊತೆ ಸೈಡ್ ಡಿಶ್ ಆಗಿ ತಿನ್ಕೊಳ್ಬೋದು. ಅಡುಗೆ ಮಾಡಲಿಕ್ಕೆ ಟೈಮ್ ಇರೋದಿಲ್ಲ, ಆವಾಗ ಈ ಥರ ಮಿರ್ಚಿ ಇದ್ದರೆ ನೀವು ಗಂಜಿ ಜೊತೆ ಕೂಡ ಇದರ ಒಗ್ಗರಣೆ ಮಾಡಿ ತಿನ್ಬೋದು. ಇದೇನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, ಒಂದು 10 ನಿಮಿಷದಲ್ಲಿ ಇದರ ಒಗ್ಗರಣೆ ಆಗ್ತದೆ. ಇದನ್ನು ಇವಾಗ ನೀಟಾಗಿ ಕಟ್ ಮಾಡ್ಕೊಳ್ಳುವ. ಈ ರೀತಿಯಲ್ಲಿ ರೌಂಡ್ ಆಗಿ ಕಟ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ಇವಾಗ ಇದನ್ನು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಅಂದರೆ 1 ಟೀ ಸ್ಪೂನ್ ಆಗುವಷ್ಟು ಸಾಸಿವೆ, 2 ಟೀ ಸ್ಪೂನ್ ಆಗುವಷ್ಟು ಮೆಂತೆ, 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ತಗೊಂಡಿದ್ದೀನಿ. ಇದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ಮತ್ತು ರೆಡಿ ಮಾಡ್ಕೊಳ್ಳುವಾಗ ಇನ್ನೊಂದು ಸ್ವಲ್ಪ 1-2 ಇಂಗ್ರೀಡಿಯೆಂಟ್ಸ್ ಹಾಕ್ಲಿಕ್ಕೆ ಉಂಟು. ಅದನ್ನು ಮಾಡುವಾಗ ನಿಮಗೆ ಹೇಳ್ತಾ ಹೋಗ್ತೇನೆ. ಇವಾಗ ಮೆಣಸಿನ ಒಗ್ಗರಣೆಯನ್ನು ಮಾಡ್ಕೊಳ್ಳುವ. ಈಗ ಮೊದಲು ಗ್ಯಾಸ್ ಹಚ್ಕೊಳ್ತೇನೆ. ಇದಕ್ಕೆ ಒಂದು ಬಾಣಲೆ ಇಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊಳ್ತಿದ್ದೀನಿ. ಆಯಿಲ್ ಬಿಸಿ ಆಗ್ತಾ ಉಂಟು. ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ. ಇಲ್ಲಿ ಸಾಸಿವೆ ಎಲ್ಲ ಸಿಡಿಬೇಕು, ಒಂದು ಕೂಡ ಹುಳಿಬಾರ್ದು, ಇಲ್ಲಾಂದರೆ ಕಹಿ ಆಗ್ತದೆ. ಇವಾಗ ಎಲ್ಲ ಸಾಸಿವೆ ಸಿಡಿದಿದೆ. ಈಗ ಜೀರಿಗೆ ಹಾಕ್ಕೊಳ್ತಿದ್ದೀನಿ. ಜೀರಿಗೆ ಹಾಕೊಂಡ ಮೇಲೆ ಒಂದು ಸಲ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಇದು ಕೂಡ ಫ್ರೈ ಆಗಿದೆ. ಇವಾಗ ಮೆಂತೆ ಹಾಕ್ಕೊಳ್ತಿದ್ದೀನಿ. ಮೆಂತೆ ಕೆಂಪಾಗುವ ತನಕ ಹುರಿಲಿಕ್ಕೆ ಇಲ್ಲ ಇಲ್ಲಿ. ಇವಾಗ ಕಟ್ ಮಾಡಿದ ಮೆಣಸು ಹಾಕ್ಕೊಳ್ತಿದ್ದೀನಿ. ಈ ಮೆಣಸು ಹಾಕಿದ್ಮೇಲೆ ಒಗ್ಗರಣೆಯೊಂದಿಗೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಗ್ಗರಣೆಯೆಲ್ಲ ಮೆಣಸಿನೊಂದಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದು ಬೇಯಲಿಕ್ಕೆ ನೀರು ಹಾಕಲಿಕ್ಕೆ ಇಲ್ಲ, ಇದು ಖಾಲಿ ಒಗ್ಗರಣೆಯಲ್ಲೇ ಬೇಯಲಿಕ್ಕೆ. 1 ನಿಮಿಷ ಹೀಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಆಗುವಷ್ಟು ಬೇಯಿಸ್ಕೊಳ್ಬೇಕು. ಈಗ 2 ನಿಮಿಷ ಆಗಿದೆ. ಮೆಣಸೆಲ್ಲ ಸಾಫ್ಟ್ ಆಗಿದೆ, ಕೆಮ್ಮು ಬರ್ತಾ ಉಂಟು ಇದನ್ನು ಫ್ರೈ ಮಾಡುವಾಗ. ಇದಕ್ಕೆ ಬೇರೆ ಹಸಿರು ಮೆಣಸೆಲ್ಲ ಹಾಕಲಿಕ್ಕಿಲ್ಲ, ಅದರಲ್ಲಿ ಖಾರ ಇರ್ತದೆ. ಅಂದರೆ ಅದರಲ್ಲಿ ಲೈಟ್ ಖಾರ ಇರ್ತದೆ, ಜಾಸ್ತಿ ಏನೋ ಖಾರ ಇರೋದಿಲ್ಲ. ಇಷ್ಟೇ ಖಾರ ಸಾಕಾಗ್ತದೆ ನಮಗೆ. ಇದಕ್ಕೆ ಮೆಣಸಿನ ಹುಡಿ, ಮೆಣಸು ಕಟ್ ಮಾಡಿ ಹಾಕೋದು ಎಂತ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ಉಪ್ಪು ಹಾಕ್ಕೊಂಡ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಈಗ 1 ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಪೌಡ್ರ್ ಹಾಕ್ಕೊಳ್ತಿದ್ದೀನಿ. ಕೊತ್ತಂಬರಿ ಪೌಡ್ರ್ ಹಾಕಲೇಬೇಕು ಇಲ್ಲಿ, ಬೇರೆ ಏನು ಹಾಕಲಿಕ್ಕಿಲ್ಲ, ಖಾಲಿ ಕೊತ್ತಂಬರಿ ಪೌಡ್ರ್ ಮತ್ತು ಉಪ್ಪು ಹಾಕಲಿಕ್ಕೆ. ಮತ್ತು ಒಗ್ಗರಣೆಗೆ ಹೇಳಿದೆಯಲ್ಲ, ಅದೇ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಲಿಕ್ಕೆ. ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು ಕೊತ್ತಂಬರಿ ಪೌಡ್ರದ್ದು. ಕೊತ್ತಂಬರಿ ಪೌಡ್ರ್ ಹಾಕಿದ್ಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕ್ಕೊಂಡ್ಮೇಲೆ ಒಂದು 5 ನಿಮಿಷ ಆಗುವಷ್ಟು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಬೇಕು. ಇವಾಗ ಇದು ರೆಡಿ ಆಯಿತು, ನೋಡ್ತಾ ಇರ್ಬೋದು. ಬಾಯ್ಲ್ಡ್ ರೈಸ್ ಗಂಜಿ ಜೊತೆ ಈ ಥರ ಒಂದು ಚಟ್ನಿ ಇದ್ದರೆ ಬೇರೆ ಏನೂ ಬೇಕಾಗಿಲ್ಲ. ಇದನ್ನು ಹಾಕಿ ಊಟ ಮಾಡಿದರೆ ತುಂಬಾ ಟೇಸ್ಟಿಯಾಗಿರ್ತದೆ. ಇಲ್ಲಿ ಬಾಯ್ಲ್ಡ್ ರೈಸ್ ಗಂಜಿಗೆ ಕೂಡ ಇಟ್ಟಿದ್ದೇನೆ. ಇವತ್ತು ಗಂಜಿ ಜೊತೆ ಚಟ್ನಿ, ಮೆಣಸಿನಕಾಯಿ ಚಟ್ನಿ ತಿನ್ನೋದ ಅಂತ ಯೋಚನೆ ಮಾಡಿದ್ದೇನೆ. ಇಲ್ಲಿ ಬಾಯ್ಲ್ಡ್ ರೈಸ್ ಗಂಜಿ ಕೂಡ ರೆಡಿಯಾಗಿದೆ. ಬಿಸಿ ಬಿಸಿ ಗಂಜಿ ಕೂಡ ಉಂಟು, ಮೆಣಸಿನಕಾಯಿ ಒಗ್ಗರಣೆ ಕೂಡ ಉಂಟು. ಈಗ ಸೀದಾ ಊಟ ಮಾಡೋದು. ಬಿಸಿ ಬಿಸಿ ಬಾಯ್ಲ್ಡ್ ರೈಸ್ ಗಂಜಿ ಜೊತೆ ಮೆಣಸಿನಕಾಯಿ ಒಗ್ಗರಣೆ ಕೂಡ ರೆಡಿಯಾಗಿದೆ. ಇವಾಗ ನಮಗೆ ಜ್ವರ ಎಲ್ಲ ಬಂದರೆ ತಿನ್ನಲಿಕ್ಕೆ ಏನೂ ರುಚಿ ಆಗೋದಿಲ್ಲ ಬಾಯಿಗೆ. ಈ ರೀತಿ ಗಂಜಿಯ ಜೊತೆ ಹೀಗೆ ಚಟ್ನಿ ಹಾಕ್ಕೊಂಡು ತಿಂದರೆ ಉಂಟಲ್ಲ, ಜ್ವರ ಉಂಟಾ ಇಲ್ವಾ ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟು ಟೇಸ್ಟಿಯಾಗಿ ಸಿಗ್ತದೆ ಇದು ಬಾಯಿ ರುಚಿಗೆ. ಒಂದು ಸಲ ನೀವು ಟ್ರೈ ಮಾಡಲೇಬೇಕು, ತುಂಬ ಟೇಸ್ಟಿಯಾಗಿದೆ. ಈ ನನ್ನ ಮೆಣಸಿನಕಾಯಿ ಒಗ್ಗರಣೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡೋದನ್ನು ಖಂಡಿತ ಮರೆಯಬೇಡಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್.